ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನಾವು ಮಾತಾಡೋಣ ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಗುರು, ನಿನ್ನೆ ₹100 ಇದ್ದ ಸ್ಟಾಕ್ ಇಂದು ಬೆಳಗ್ಗೆ ನೇರವಾಗಿ 110ಕ್ಕೆ ಓಪನ್ ಆಯಿತು. ಮಧ್ಯದಲ್ಲಿ 101 ಇಲ್ಲ, 102 ಇಲ್ಲ. ಇದು ಹೇಗೆ ಸಾಧ್ಯ? ಇದೇ ಗ್ಯಾಪ್ ಅಪ್. ಬನ್ನಿ ತುಂಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಬಹಳ ಜನ ಗ್ಯಾಪ್ ಅಪ್ ನೋಡಿದ ತಕ್ಷಣ ಬೈ ಮಾಡ್ತಾರೆ, ಗ್ಯಾಪ್ ಅಪ್ ಡೌನ್ ನೋಡಿದ ತಕ್ಷಣ ಸೆಲ್ ಮಾಡ್ತಾರೆ. ಆದರೆ ಮೊದಲು ಗ್ಯಾಪ್ ಅಪ್ ಯಾಕೆ ಆಗುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀನು ರಾತ್ರಿ, ಫಾರ್ ಎಕ್ಸಾಂಪಲ್ ಆಗಿ ತಗೊಳ್ಳಿ, ನೀನು ರಾತ್ರಿ ಒಂದು ಮೊಬೈಲ್ ಅಂಗಡಿ ಮುಚ್ಚಿದೆ ಅನ್ಕೋ, ಮುಚ್ಚಿ ಮನೆಗೆ ಹೋಗಿದೆ ಅಂತ ಊಹಿಸು. ಅಂಗಡಿ ಮುಚ್ಚುವಾಗ ಒಂದು ಮೊಬೈಲ್ ಬೆಲೆ 20,000 ಇತ್ತು. ರಾತ್ರಿಯ ಕಂಪನಿ ಹೊಸ ಫೋನ್ ಬಿಡುಗಡೆ ಮಾಡಿತು. ಬೆಳಗ್ಗೆ ಅಂಗಡಿ ತೆರೆದಾಗ ಎಲ್ಲರೂ ಆ ಫೋನ್ ಬೇಕು ಅಂತ ಮಾಡಿದರು. ಈಗ ಜನ 20,000 ಅಲ್ಲ, 22,000 ಕೊಡಲು ಸಿದ್ಧರಾಗಿದ್ದಾರೆ. ಹಾಗಾದರೆ ಅಂಗಡಿಯವನು 20,100 ಶುರು ಮಾಡ್ತಾನೆ? ಇಲ್ಲ ತಾನೆ, ಸೀದಾ 22,000ಕ್ಕೆ ಶುರು ಮಾಡ್ತಾನೆ ತಾನೆ. ಇದೇ ಗ್ಯಾಪ್ ಅಪ್ ಅಂತೀವಿ. ಗ್ಯಾಪ್ ಅಪ್ ಅಂದರೆ ಇಂದಿನ ಓಪನ್ ಪ್ರೈಸ್ ನಿನ್ನೆಯ ಕ್ಲೋಸ್ ಪ್ರೈಸ್ಗಿಂತ ಮೇಲಿರುವುದು. ಸಾಮಾನ್ಯವಾಗಿ ಒಳ್ಳೆಯ ಸುದ್ದಿ, ಉತ್ತಮ ಫಲಿತಾಂಶ ಅಥವಾ ಖರೀದಿದಾರರ ಆಸಕ್ತಿ ಹೆಚ್ಚಾದಾಗ ಹೀಗಾಗಬಹುದು. ಗ್ಯಾಪ್ ಡೌನ್ ಅಂದರೆ ಏನು ನೋಡ್ಕೊಳ್ಳೋಣ. ರಾತ್ರಿ ಕಂಪನಿಯ ಬಗ್ಗೆ ಕೆಟ್ಟ ಸುದ್ದಿ ಬಂತು ಅಂತ ಊಹಿಸು. ಬೆಳಗ್ಗೆ ಯಾರೋ 20,000 ಕೊಡಲು ಸಿದ್ಧ ಇಲ್ಲ, ಜನ 18,000ಕ್ಕೆ ಮಾತ್ರ ಕೊಡಲು ಬಯಸುತ್ತಾರೆ. ಈಗ ಸ್ಟಾಕ್ ನೇರವಾಗಿ 18,000ಕ್ಕೆ ಓಪನ್ ಆಗಬಹುದು. ಇದೇ ಗ್ಯಾಪ್ ಡೌನ್ ಅಂತೀವಿ. ಇಲ್ಲಿ ಬಿಗಿನರ್ಸ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಹೊಸ ಟ್ರೇಡರ್ಗಳು ಗ್ಯಾಪ್ ಅಪ್ ನೋಡಿದ ತಕ್ಷಣ ಬೈ ಮಾಡ್ತಾರೆ, ಗ್ಯಾಪ್ ಅಪ್ ಡೌನ್ ನೋಡಿದ ತಕ್ಷಣ ಸೆಲ್ ಮಾಡ್ತಾರೆ. ಆದರೆ ಪ್ರತಿ ಗ್ಯಾಪ್ ಅಪ್ ನಂತರ ಬೆಲೆ ಏರಲೇಬೇಕು ಅನ್ನೋದಿಲ್ಲ, ಪ್ರತಿ ಗ್ಯಾಪ್ ಅಪ್ ನಂತರ ಬೆಲೆ ಇಳಿಯಲೇಬೇಕು ಅನ್ನೋದಿಲ್ಲ. ಮುಂದೆ ಏನಾಗುತ್ತದೆ ಅನ್ನೋದನ್ನು ಟ್ರೆಂಡ್, ವ್ಯಾಲ್ಯೂಮ್ ಮತ್ತು ಇತರ ವಿಶ್ಲೇಷಣೆಗಳ ಜೊತೆಗೆ ನೋಡಬೇಕು. ನೆನಪಿಟ್ಕೋ ಗುರು, ಗ್ಯಾಪ್ ಅಪ್ ಅಂದರೆ ಇಂದಿನ ಓಪನ್ ನಿನ್ನೆಯ ಕ್ಲೋಸ್ಗಿಂತ ಮೇಲೆ, ಗ್ಯಾಪ್ ಡೌನ್ ಅಂದರೆ ಇಂದಿನ ಓಪನ್ ನಿನ್ನೆಯ ಕ್ಲೋಸ್ಗಿಂತ ಕೆಳಗೆ. ಇದು ಅವಕಾಶವೂ ಆಗಬಹುದು, ರಿಸ್ಕ್ ಕೂಡ ಆಗಬಹುದು. ಮುಂದಿನ ವಿಡಿಯೋದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.